ನೀನೊಬ್ಬ ರೌಡಿ ಅನ್ಕೊಂಡಿದ್ದೀನಾ? ನೀನೊಬ್ಬ ರೌಡಿ ಅನ್ಕೊಂಡಿದ್ಯಾ? ನೀನೇ ನೋಡಿ ಅನ್ಕೊಂಡಿದ್ದೀನಾ? ನೀನೇ ನೋಡಿ ಅನ್ಕೊಂಡಿದ್ಯಾ? ನಮ್ಮನ್ ರೌಡಿನ ನೀನ್ ರೌಡಿ ಬಿಡ್ತೀವಲ್ಲೇ ಬೋಳೆ ಬಿಡ್ತೀವ ಬೋಳೆ. ಹೆಣ್ಮಕ್ಳು ಸಿಕ್ಕರೆ ಮಿಷಿನ್ ಬಿಟ್ಟು ಸಂಸಾರಗಳ ಹಾಳು ಮಾಡೋ ವುಮನೈಸರು ಅವನು ಬುಲೆಟ್ ಅಲ್ಲಿ ಡೆಲಿವರಿ ಕೊಡ್ತಾ ಇದ್ವಿ. ಈಗಲೂ ವಯಸ್ಸೆಲ್ಲ ಬಂದಿದೆ. ಪೊಲೀಸ್ಗೆ ಕಿಮ್ಮತ್ತೇ ಇಲ್ಲ. ದೇ ಡೋಂಟ್ ಕೇರ್. ಅಲ್ಲ, ಕಾನೂನನ್ನ ಅನಧಿಕೃತವಾಗಿ ರೋಡ್ಗಳನ್ನ ಬ್ಲಾಕ್ ಮಾಡಿದ್ದು ಬರೀ ವಿರೂಪಾಕ್ಷ ಬರೋ ಸಮಸ್ಯೆ ಅಲ್ಲ. ಅವನು ಬಂದವನು ಹೇಳ್ತಾನೆ, ನನಗೆ ಪೊಲೀಸ್ ಗೊತ್ತು, ಲಂಚ ಕೊಟ್ಟಿದ್ದೀವಿ ಇಟ್ಕೊಂತೀವಿ ಅಂತ. ಪೊಲೀಸರು ಲಂಚ ಕೊಟ್ಟು ರೋಡನ್ನು ಬ್ಲಾಕ್ ಮಾಡಿ ಅಣ್ಣಮ್ಮನ ಇಡ್ಸಕ್ಕೆ ಪ್ರಾವಿಷನ್ ಇದೆಯಾ? ಕೇಳಿದ್ದಕ್ಕೆ ಈ ಬೆಳಗ್ಗೆ ಪೊಲೀಸರಿಗೆ ಇಂಟಿಮೇಟ್ ಮಾಡಿದ್ದೀನಿ, ಕೇರೇ ಮಾಡಿಲ್ಲ. ಅದೇನೋ ಲಂಚ ಗಿಂಚ ಕೊಟ್ರೇನೋ ಗೊತ್ತಿಲ್ಲ, ಈಸ್ಕೊಂಡು ಹೋಗಿದಾರ. ಅವರು 40 ಜನ ಬಂದು ನೋಡಿ, ದೇ ಟೋರ್ ಮೈ ಶರ್ಟ್. ಈ ರೀತಿಯ ಗೂಂಡಾಗಿರಿಗಳನ್ನ ಬೆಳೆಸೋದು ಪೊಲೀಸರು. ಮೈ ಡಿಯರ್ ಪೊಲೀಸ್ ಕಮಿಷನರ್, ಗೂಂಡಾಗ್ಲು ನಿಮ್ಮ ಕೊಡಗೇಳಿ ಪೊಲೀಸರಿಗಿಂತ ಗೂಂಡಾಗ್ಲೇ ಲೇಸ್ರಿ. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲ್ಲಿದ್ಯಪ್ಪ? ಗೂಂಡಾಗ್ಲೇ ಪರವಾಗಿಲ್ಲ. ಬಿಗ್ ಬಾಸ್ ಆಡ್ಬೇಕಾ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ? ಬಿಗ್ ಬಾಸ್ ಆಡ್ಬೇಕಾ? ನನ್ಗೆ ಆಡೋ ಅಭ್ಯಾಸ ಇದೆ. ನಾನು ಬೆಳಗ್ಗೆ ಶೆಡ್ ಅನ್ನ ಖಾಲಿ ಮಾಡಿಸೋಲಿ ಅಲ್ಲಿ ಹಾಕಿರೋದು ಅಂತಂದ್ರೆ ಕೊಡಗೇಳಿ ಪೊಲೀಸರು ಗೂಂಡಾಗಳನ್ನ ಕಳ್ಸವ್ರೆ. ಗೂಂಡಾಗಳನ್ನ ಕಳ್ಸಿದ್ರೆ ಅಟ್ಯಾಕ್ ಮಾಡಕ್ಕೆ. ಥ್ಯಾಂಕ್ ಗಾಡ್ ನಮ್ ಗನ್ಮನ್ ಇರ್ಲಿಲ್ಲ. ಗನ್ಮನ್ ಇದ್ದಿದ್ರೆ 3 ರಿವಾಲ್ವರ್ ನಮ್ಮ ಫುಲ್ ಹೊಡೆ ಹಾಕ್ತಾ ಇದ್ವಿ. ನಾವು ಹಾಕ್ತಾ ಇದ್ವಿ. ಯಾಕಂದ್ರೆ ಸೆಲ್ಫ್ ಡಿಫೆನ್ಸ್ ಅಲ್ಲಿ ನಾವು ಹೊಡಿಬೇಕಲ್ವಾ? ಇಲ್ಲಿ ಗೂಂಡಾಗಳಿಗೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲ್ಲಿದ್ಯಾಪ್ಪ? ಎಲ್ಲಿದ್ಯಾ? ಶೇರು ದೇವ್ ಅಣ್ಣಮ್ಮನ ಇಡಕ್ಕೆ ಗೂಂಡಾಗ್ಲು ರೋಲ್ ಕಾಲ್ ಮಾಡಿ, ಇಲ್ಲಿ ಇರೋ ಅಂಗಡಿಗಳ ಹತ್ರ ಎಲ್ಲ ರೋಲ್ ಕಾಲ್ ಮಾಡಿ, ಅಲ್ಲಿ ಅಣ್ಣಮ್ಮನ ಹೆಸರಲ್ಲಿ ರೋಲ್ ಕಾಲ್ಗಳು ಮಾಡಿಕೊಂಡು ರೋಡನ್ನ ಬ್ಲಾಕ್ ಮಾಡಿಕೊಂಡು ನಾನು ಬೆಳಗ್ಗೆ ಕಂಪ್ಲೇಂಟ್ ಕೊಟ್ರೆ, ಇದೇ ನಿಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲ್ಲಿದ್ಯಪ್ಪ? ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ನಿಮ್ಮ ಕೊಡಗೇಳಿ ಪೊಲೀಸರಿಗಿಂತ ಗೂಂಡಾಗ್ಲೇ ಪರವಾಗಿಲ್ಲ. ನಮ್ಮನ್ನು ರುಬಾವಾರು ತೋರಿಸ್ತಾರೆ. ರೆಕಾರ್ಡ್ ಮಾಡ್ಕೊಂಡ್ರು ಹೊರಡ ಹಾಕ್ಸ್ಬಿಡ್ತೀನಿ ನಿನ್ಗೆ. ಅಲ್ಲಲ್ಲ, ನಮ್ ಕಾಂಪ್ಲೆಕ್ಸ್ ಇದು. ನೀನ್ ಯಾರು? ಹೆಸರು ನಿಂದು? ನೋಡಿ, ಇವನು ಅನಧಿಕೃತವಾಗಿ ನನ್ನ ವಿಡಿಯೋ ಮಾಡ್ತಾ ಇದ್ದಾನೆ. ನೀನ್ ಯಾರು? ಹೆಸರೇನು? ನನ್ನ ವಿಡಿಯೋ ಹಾಕಿ ಮಾಡ್ತಾ ಇದ್ದೆ. ಹೊಡಿಯಕ್ ಬಂದಿದ್ದ ಗ್ಯಾಂಗ್ ನಿಂದಿದ್ದ? ನಮ್ಗೆ ಸಂಬಂಧ ಇಲ್ಲ. ನಾವೇನಕ್ಕೆ ಗ್ಯಾಂಗ್ ಮಾಡೋಣ ಹೇಳಿ? ಅಲ್ಲ ನೋಡ್ರಿ, ಈ ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ತಾವನೆ. ಏನ್ ಮಾಡ್ಬೇಕು? ನೋಡಿ ರೆಕಾರ್ಡ್ ಮಾಡ್ಬೇಕು. ಕೇಳಿ ಯಾರಂತ ವಿಚಾರಣೆ ಮಾಡಿ. ಅಲ್ಲ 40 ಜನ ಬೆಳಗ್ಗೆನೆ ತೆಗಿಸ್ಬೋದಾಗಿತ್ತಲ್ವಾ? ನೋಡಿ, ಬೆಂಗಳೂರಲ್ಲಿ ಪೊಲೀಸರಿಗಿಂತ ಗೂಂಡಾಗಳೇ ದೊಡ್ಡ ಮಟ್ಟದಲ್ಲಿ ಹವಾ ಮೇಂಟೈನ್ ಮಾಡ್ತಾರೆ. ನಿದರ್ಶನ ಪೊಲೀಸ್ ಆರ್ ಯೂಸ್ಲೆಸ್ ಅಂತ ಈ ಗೂಂಡಾಗಳು ಪ್ರೂವ್ ಮಾಡ್ಬಿಟ್ರು. ಏನ್ ಮಾಡೋದು? ಕೊಡಗೇಳಿ ವಯಸ್ಸೆಲ್ಲ ಬಂದಿದೆ. ಬೆಳಗ್ಗೆ ನಾನು ಕೊಡಗೇಳಿ ಕಂಟ್ರೋಲ್ ರೂಮ್ ಫೋನ್ ಮಾಡಿ ಈ ಅನಧಿಕೃತವಾಗಿ ಬ್ಲಾಕ್ ಮಾಡಿರೋದನ್ನ ತೆರವುಗೊಳಿಸಪ್ಪ, ವಿಚಾರಣೆ ಮಾಡು ಅಂತಂದ್ರೆ ತೆರವುಗೊಳಿಸಿಲ್ಲ. ಗೂಂಡಾಗಳನ್ನ ಜಗದೀಶನ್ ಹೊಡೀರಿ ಅಂತೇಳಿ ಅವರೇ ಹೇಳಿದ್ರು. ಪೊಲೀಸವರೇ ಹೊಡಿ ಅಂತೇಳಿ ಅವರೇ ಅಂತ ನನಗೆ ಗೊತ್ತಿಲ್ಲ. ಈಗ ತನಿಖೆ ದೊಡ್ಡ ಮಟ್ಟದಲ್ಲಿ ಆಗ್ಬೇಕು. ಏನ್ ಅಟ್ಯಾಕ್ ಇದು? DIG ಇಂಟೆಲಿಜೆನ್ಸಿ ಏನ್ ಮಾಡ್ತಾ ಇದ್ಯಾ? DIG ಇಂಟೆಲಿಜೆನ್ಸಿ ನಿಂಬಾಳ್ಕರ್ ಅಟ್ಯಾಕ್ ಆಗಿದೆ. ಏನ್ ಮಾಡ್ತಾ ಇದ್ಯಾ DIG ಇಂಟೆಲಿಜೆನ್ಸಿ? ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಗೂಂಡಾಗ್ಲೇ ಪರವಾಗಿಲ್ಲ. ರಾಜಕೀಯಕ್ಕೆ ಬರಬಾರ್ದು. ಬಂದಿದ್ದೀವಿ ನಾವು, ಯಾವುದಕ್ಕೂ ಕೇರ್ ಮಾಡಲ್ಲ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಬೆಂಗಳೂರು ಸಿಟಿನಲ್ಲಿ ಪೊಲೀಸರಿಗಿಂತ ಗೂಂಡಾಗ್ಲೇ
ಪ್ರಾಬಲ್ಯ ಮೆರಿತಾ ಇದ್ದಾರೆ. ಕೊಡಗೇಳಿ ಪೊಲೀಸ್ ಸ್ಟೇಷನ್ ಬೆಳಗ್ಗೆ ಇಂಟಿಮೇಟ್ ಮಾಡಿದ್ದೀನಿ. 40 ಜನ ಗೂಂಡಾಗ್ಲು ಗನ್ಮೆನ್ ಮನೆಯಲ್ಲಿ ಮಲಗಿದ್ರು. ಇಲ್ಲ ಅಂತಿದ್ರೆ ಗುಂಡುಗಳು ಗ್ಯಾರಂಟಿ ಹಾಕ್ಸಿರೇನಿ. ಏನೇ ಮತ್ತೆ ಪೊಲೀಸವ್ರಿಗೆ ಇಂಟಿಮೇಟ್ ಮಾಡಿದ್ವಿ, ಬಂದಿದೆ. ಕಾನೂನು ಕ್ರಮ ಏನ್ ಮಾಡ್ತಾರೆ, ಏನ್ ಪ್ರೊಟೆಕ್ಷನ್ ಕೊಡ್ತಾರೆ, ಪೊಲೀಸರಿಗೆ ಏನು ಕಿಮ್ಮತ್ತಿಲ್ಲ ಇಲ್ಲಿ. ದೇ ಆರ್ ನಾಟ್ ಬಾದರ್ಡ್. ದೇ ಆರ್ ನಾಟ್ ಬಾದರ್ಡ್ ಅಲ್ರಿ. ಪೊಲೀಸವ್ರಿಗೆ ಇಂಟಿಮೇಟ್ ಮಾಡಿದ್ರೆ ಗುಂಡಾಗಳನ್ನ ಕಳಿಸ್ತಾರೆ. I'll get you arrested. If you are recording it, tell and record. Otherwise, I'll get you arrested. Give the mobile. ಫೋನ್ ಮಾಡಿದ್ದಾರೆ ಬಿಡ ಚೆಕ್ ಮಾಡಿದ್ದು ಇಸ್ಕೋ. ಪೊಲೀಸರು ಯಾರು ಅಂತ ಇವನೇ ರೆಕಾರ್ಡ್ ಮಾಡ್ತೀವಿ. ಅವ್ನು ಯಾರು ವಿಚಾರಣೆ ಮಾಡಿ ಬಂದು ಏನು ಹೆಸರು ನಿಂದು ಯಾರೋ ನೀನು ಅಲ್ಲ ಕೇಳೋ. ದಾರಿ ಉದ್ದು ಕೇಳಲೇ. ಅಲ್ಲ ಏನಾ ಏನ್ ಕತೆ ನಿಂದ, ಏನ್ ಕತೆ? ಅಲ್ಲಿ ಗಾಡಿಗೆ ಕೇಳಲ್ಲ, ಅಲ್ಲಿ ಗಾಡಿ ಕೇಳಲ್ಲ, ಅಲ್ಲಿ ಗಾಡಿ ಇದೆ ಕೇಳ. ಅಲ್ಲ 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 ಅಲ್ಲಿ ಗಾಡಿ ಇದೆ ಕೇಳಲ್ಲಿ. ಕೇಳು ನಾವು ಇದೀವಲ್ಲ ಇಲ್ಲಿ. ಹೋಗು ಬೇಡ ಅಂದ್ರೆ ಯಾರು ಅದಕ್ಯಾಕೆ ಓದಕ್ಯ ರೋಡಿನ ಭಾಷೆ ಕೊಂಡಿದ್ಯಾ ನೀನು? ರೋಡಿನ ಭಾಷೆ ಕೊಂಡಿದ್ಯಾ? ರೋಡಿನ ಭಾಷೆ ಕೊಂಡಿದ್ಯಲ್ಲ ಲೇ. ರೋಡಿನ ಭಾಷೆ ಕೊಂಡಿದ್ಯಾ? ರೋಡಿನ ಭಾಷೆ ಕೊಂಡಿದ್ಯಾ? ರೋಡಿನ ಭಾಷೆ ಕೊಂಡಿದ್ಯಾ? ರೋಡಿನ ಬ್ಲಾಕ್ ಮಾಡ್ಕೊಂಡಿದ್ಯಲ್ಲ. ರೋಡಿನ ಭಾಷೆ ಕೊಂಡಿದ್ಯಾ? ರೋಡಿನ ಭಾಷೆ ಕೊಂಡಿದ್ಯಾ? ರೋಡಿನ ಭಾಷೆ ಕೊಂಡಿದ್ಯಲ್ಲ. ರೋಡಿನ ಭಾಷೆ ಕೊಂಡಿದ್ಯಾ? ಇದು ಬರಲಿ ಗಾಡಿ ಎತ್ತ ಗಾಡಿ ಮುಚ್ಚ. ಏನು ನಿಮ್ದು ಅವತಾರ ಅಲ್ಲಿ? ಇಲ್ಲಿ ನೋಡಿ, ನಮ್ಮ ಏರಿಯಾದಲ್ಲೇ BBMP ಏನಪ್ಪಾ ಮಾಡ್ತೀರಾ ನೋಡಿಲಿ. ಇವನು ಸಿಂಗಲ್ ಸಿಗರೇಟ್ಗಳು ಮಾಡ್ಕೊಂಡು ನೋಡಿ, ಸಿಂಗಲ್ ಸಿಗರೇಟ್ ಸ್ಮೋಕಿಂಗ್ ಝೋನ್ ಎಲ್ಲಾನು ಮಾಡಂಗಿಲ್ಲ. ರೆಸಿಡೆನ್ಷಿಯಲ್ ಏರಿಯಾಸ್ ಇದೆ ಇಲ್ಲಿ ಟೀ ಅಂಗಡಿಗಳು ಮಾಡ್ಕೊಂಡು ಇಲ್ಲಿ ಗ್ಯಾಂಗ್ಗಳನ್ನ ಕಟ್ಕೊಂಡು ನೋಡಿ. ಇಲ್ಲಿ ಶ್ರೀ ಬ್ರಹ್ಮಲಿಂಗೇಶ್ವರ ಜ್ಯೂಸ್ ಅಂಡ್ ಕಾಂಡಿಮೆಂಟ್ಸ್ ಇದ್ಕೊಂಡು ಇರೋ ಬರೋರೆಲ್ಲ ಸಿಂಗಲ್ ಸಿಗರೇಟ್ಗಳು ಮಾಡ್ಕೊಂಡು ನೋಡಿ. ನಡಿಯಲೇ ಗ್ಯಾಸ್ ಎತ್ತ ನೋಡಿ. ಕಂಪ್ಲೇಂಟ್ ಹಾಕ್ತೀನಿ ಕಂಪ್ಲೇಂಟ್ ಹಾಕ್ತೀನಿ ಇನ್ಮೇಲೆ ಹಾಕ್ಸ್ತೀನಿ. ಸಿಂಗಲ್ ಸಿಗರೇಟ್ ಮಾಡಕ್ಕೆ ಎಲ್ಲಿ ಪರ್ಮಿಷನ್ ಇದೆ? ಮತ್ತೆ ಹೆಂಗ್ ಸೇತವ್ರಿಲ್ಲ ಅಲ್ಲಿ. ನಮಸ್ಕಾರ. ಇದು ನಮ್ಮ ವಿರೂಪಾಕ್ಷಪುರ ಆರ್ಚು. ಇದು ನಮ್ಮ ಕಾಂಪ್ಲೆಕ್ಸು. ನಮ್ಮ ಕಾಂಪ್ಲೆಕ್ಸ್ ಎದುರುಗಡೆ ರೋಡನ್ನು ಬ್ಲಾಕ್ ಮಾಡಿಕೊಂಡು ಅಣ್ಣಮ್ಮನ ಇಟ್ಟಿದ್ದಾರೆ. ಈಗ ಅಣ್ಣಮ್ಮನ ಬಗ್ಗೆ ನಾನು ಬೆಳಗ್ಗೆ ಕಂಪ್ಲೇಂಟ್ ಇದ್ದಿದ್ದಕ್ಕೆ ಸುಮಾರು 40 ಜನ ಪರೋಡಿಗಳು, ದಾಂಡಿಗರು. ನಾವು ಒನ್ಸ್ಗೇನೆ ಕಾಲ್ಡ್ ಆಫ್ ಪೊಲೀಸ್. 40 ಜನ ದಾಂಡಿಗರು ರೋಡ್ ಬ್ಲಾಕ್ ಮಾಡಿರೋದು ಕೇಳೋಕ್ಕೆ ಒಳ್ಳೆ ಪುಡಾರಿಗಳ ಥರ ಬಂದು ದೇ ಅಟ್ಯಾಕ್. ಇನ್ಫ್ಯಾಕ್ಟ್ ನಮ್ಮ ಗನ್ಮ್ಯಾನು ಮನೇಲಿದ್ದಾರೆ. ನಾನು ಬೆಳಗ್ಗೆ ಬಿಡ್ಸೋದು ಬೇಡ ಅಂತ ವಾಕಿಂಗ್ ಬಂದಾಗ ದ ರೀಸನ್ ಇಸ್ ವೆರಿ ಸಿಂಪಲ್. ಹಿಂದ್ಗಡೆ ರೋಡ್ ಬ್ಲಾಕ್ ಆಗಿದೆ ಅಣ್ಣಮ್ಮನ ಇಡಕ್ಕೆ. ಬೆಳಗ್ಗೆ ವಿ ಇಂಟಿಮೇಟೆಡ್ ಪೊಲೀಸ್ ಇಂಟಿಮೇಟ್ ಮಾಡಿ ತೆರವು ಮಾಡಿ ಅಂತ ಹೇಳಿದ್ರೆ ಈ ಪೊಲೀಸರು ಸಾರಿಸ್ಕೊಂಡು ಅವ್ರ ಹತ್ರ, ಕೊಡಗೇಳಿ ಪೊಲೀಸರು ಅವ್ರ ಹತ್ರನೇ ದುಡ್ಡು ಗಿಡ್ ಇಸ್ಕೊಂಡಂಗೆ ಅವ್ರೆ. ಒಳ್ಳೆ ಕಾಸು ಹಾಕೊಂಡು 40 ಜನ ರೌಡಿಗಳನ್ನ ಪೊಲೀಸರೇ ಕಳ್ಸವ್ರೆ ಅಂತ ನನಗೆ ಡೌಟು. ಇನ್ಸ್ಪೆಕ್ಟರ್ ಮಹೇಶ್ ಏನಾದ್ರು ರೌಡಿಗಳನ್ನ ಕಳ್ಸದ್ನ ಗೊತ್ತಿಲ್ಲ. ಬೆಳಗ್ಗೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸವ್ರಿಗೆ ಬೆಲೆನೇ ಇಲ್ಲ. ಕೊಡಗೇಳಿ ಪೊಲೀಸವ್ರಿಗೆ ಬೆಲೆನೇ ಇಲ್ಲ, ರೌಡಿಗಳಿಗೆ ಬೆಲೆ. ಇದು ರೋಡನ್ನು ಬ್ಲಾಕ್ ಮಾಡಿ ನೀನು ಅಣ್ಣಮ್ಮನ ಇಟ್ಕೋ, ಇನ್ನನ್ನ ಇಟ್ಕೋ, ಎಲ್ಲನ ಖಾಲಿ ಜಾಗದಲ್ಲಿ ಇಡಬೇಕು. ರೋಡನ್ನು ಬ್ಲಾಕ್ ಮಾಡಬೇಕು ಅಂದರೆ ಪರ್ಮಿಷನ್ನು BBMP ಕೊಡಬೇಕು. ನಾನು ಬೆಳಗ್ಗೆ ಪೊಲೀಸವ್ರಿಗೆ ಇಂಟಿಮೇಟ್ ಮಾಡಿದ್ರೆ
ಅವನು ಯಾರು ಇಲ್ಲಿ ಇದರಲ್ಲಿ ಏನೋ ಇಲ್ಲಿ ಸುಂದರೇಶ್ ಕಾಂಪ್ಲೆಕ್ಸ್ ಅಂತ ಇದೆ, ಒಬ್ಬ ದಾಂಡಿಗ ಜಿಮ್ ನಡೆಸ್ತಾನೆ, ವುಮನೈಸರ್. ಹೆಣ್ಮಕ್ಳು ಸಿಕ್ಕರೆ ಮಿಷಿನ್ ಬಿಟ್ಟು ಸಂಸಾರಗಳ ಹಾಳು ಮಾಡೋ ವುಮನೈಸರು ಅವನು. ಆ ಆಟೋ ಗ್ಯಾಂಗು ಎಲ್ಲರೂ ಸೇರ್ಕೊಂಡು 40 ಜನ ನಮ್ಮ ಗನ್ಮನ್ ಇದ್ದಿದ್ರೆ ಡೆಲಿವರಿ ಕೊಡ್ತಾ ಇದ್ವಿ, ಬುಲೆಟ್ ಅಲ್ಲಿ ಡೆಲಿವರಿ ಕೊಡ್ತಾ ಇದ್ವಿ. ಈಗಲೂ ವಯಸ್ಸೆಲ್ಲ ಬಂದಿದೆ. ಪೊಲೀಸ್ಗೆ ಕಿಮ್ಮತ್ತೇ ಇಲ್ಲ, ದೇ ಡೋಂಟ್ ಕೇರ್. ಅಲ್ಲ, ಕಾನೂನನ್ನ ಅನಧಿಕೃತವಾಗಿ ರೋಡ್ಗಳನ್ನ ಬ್ಲಾಕ್ ಮಾಡಿದ್ದು ಬರೀ ವಿರೂಪಾಕ್ಷಪುರ ಸಮಸ್ಯೆ ಅಲ್ಲ. ಅವನು ಬಂದವನು ಹೇಳ್ತಾನೆ, ನನಗೆ ಪೊಲೀಸ್ ಗೊತ್ತು, ಲಂಚ ಕೊಟ್ಟಿದ್ದೀವಿ ಇಟ್ಕೊಂತೀವಿ ಅಂತ. ಪೊಲೀಸರು ಲಂಚ ಕೊಟ್ಟು ರೋಡನ್ನು ಬ್ಲಾಕ್ ಮಾಡಿ ಅಣ್ಣಮ್ಮನ ಇಡ್ಸಕ್ಕೆ ಪ್ರಾವಿಷನ್ ಇದೆಯಾ? ಕೇಳಿದ್ದಕ್ಕೆ ಈ ಬೆಳಗ್ಗೆ ಪೊಲೀಸರಿಗೆ ಇಂಟಿಮೇಟ್ ಮಾಡಿದ್ದೀನಿ, ಕೇರೇ ಮಾಡಿಲ್ಲ. ಅದೇನೋ ಲಂಚ ಗಿಂಚ ಕೊಟ್ರೇನೋ ಗೊತ್ತಿಲ್ಲ, ಈಸ್ಕೊಂಡು ಹೋಗಿದಾರ. ಅವರು 40 ಜನ ಬಂದು ನೋಡಿ, ದೇ ಟೋರ್ ಮೈ ಶರ್ಟ್. ಈ ರೀತಿಯ ಗೂಂಡಾಗಿರಿಗಳನ್ನ ಬೆಳೆಸೋದು ಪೊಲೀಸರು. ಮೈ ಡಿಯರ್ ಪೊಲೀಸ್ ಕಮಿಷನರ್, ಗೂಂಡಾಗ್ಲು ನಿಮ್ಮ ಕೊಡಗೇಳಿ ಪೊಲೀಸರಿಗಿಂತ ಗೂಂಡಾಗ್ಲೇ ಲೇಸ್ರಿ. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲ್ಲಿದೆಯಪ್ಪ? ಗೂಂಡಾಗ್ಲೇ ಪರವಾಗಿಲ್ಲ. ಬಿಗ್ ಬಾಸ್ ಆಡ್ಬೇಕಾ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ? ಬಿಗ್ ಬಾಸ್ ಆಡ್ಬೇಕಾ? ನನ್ಗೆ ಆಡೋ ಅಭ್ಯಾಸ ಇದೆ. ನಾನು ಬೆಳಗ್ಗೆ ಶೆಡ್ ಅನ್ನ ಖಾಲಿ ಮಾಡಿಸೋಲಿ ಅಲ್ಲಿ ಹಾಕಿರೋದು ಅಂತಂದ್ರೆ ಕೊಡಗೇಳಿ ಪೊಲೀಸರು ಗೂಂಡಾಗಳನ್ನ ಕಳ್ಸವ್ರೆ. ಗೂಂಡಾಗಳನ್ನ ಕಳ್ಸಿದ್ರೆ ಅಟ್ಯಾಕ್ ಮಾಡಕ್ಕೆ. ಥ್ಯಾಂಕ್ ಗಾಡ್ ನಮ್ ಗನ್ಮನ್ ಇರ್ಲಿಲ್ಲ. ಗನ್ಮನ್ ಇದ್ದಿದ್ರೆ 3 ರಿವಾಲ್ವರ್ ನಮ್ಮ ಫುಲ್ ಹೊಡೆ ಹಾಕ್ತಾ ಇದ್ವಿ, ನಾವು ಹಾಕ್ತಾ ಇದ್ವಿ. ಯಾಕಂದ್ರೆ ಸೆಲ್ಫ್ ಡಿಫೆನ್ಸ್ ಅಲ್ಲಿ ನಾವು ಹೊಡಿಬೇಕಲ್ವಾ. ಇಲ್ಲಿ ಗೂಂಡಾಗಳಿಗೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲ್ಲಿದ್ಯಾಪ್ಪ? ಎಲ್ಲಿದ್ಯಾ? ಶೇರು ದೇವ್ ಅಣ್ಣಮ್ಮನಿಡಕ್ಕೆ ಗೂಂಡಾಗ್ಲು ರೋಲ್ ಕಾಲ್ ಮಾಡಿ, ಇಲ್ಲಿ ಇರೋ ಅಂಗಡಿಗಳ ಹತ್ರ ಎಲ್ಲ ರೋಲ್ ಕಾಲ್ ಮಾಡಿ, ಅಲ್ಲಿ ಅಣ್ಣಮ್ಮನ ಹೆಸರಲ್ಲಿ ರೋಲ್ ಕಾಲ್ಗಳು ಮಾಡಿಕೊಂಡು ರೋಡನ್ನ ಬ್ಲಾಕ್ ಮಾಡಿಕೊಂಡು ನಾನು ಬೆಳಗ್ಗೆ ಕಂಪ್ಲೇಂಟ್ ಕೊಟ್ರೆ, ಇದೇ ನಿಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲ್ಲಿದ್ಯಪ್ಪ? ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ನಿಮ್ಮ ಕೊಡಗೇಳಿ ಪೊಲೀಸರಿಗಿಂತ ಗೂಂಡಾಗ್ಲೇ ಪರವಾಗಿಲ್ಲ. ನಮ್ಮನ್ನು ರುಬಾವಾರು ತೋರಿಸ್ತಾರೆ. ಏಯ್, ರೆಕಾರ್ಡ್ ಮಾಡ್ಕೊಂಡ್ರು ಓಡಾಕ್ಸ್ಬಿಡ್ತೀನಿ ನಿನ್ಗೆ. ಅಲ್ಲಲ್ಲ, ನಮ್ ಕಾಂಪ್ಲೆಕ್ಸ್ ಇದು. ಹೌದು ಸರ್, ಫೋನ್ ಕೊಡ್ರಿ. ನೀನ್ ಯಾರು? ಹೆಸರು ನಿಂದು? ನನ್ನ ಹೆಸರು ಮಂಜು. ನೋಡಿ, ಇವನು ಅನಧಿಕೃತವಾಗಿ ನನ್ನ ವಿಡಿಯೋ ಮಾಡ್ತಾ ಇದ್ದಾನೆ. ಫೋನ್ ಕೊಡಿ ಸಾಕು. ನೀನ್ ಯಾರು? ಹೆಸರೇನು? ನನ್ನ ಹೆಸರು ಮಂಜು. ನನ್ನ ವಿಡಿಯೋ ಯಾಕೆ ಮಾಡ್ತಾ ಇದ್ದೆ? ನಾನು ನಿಮ್ಮ ವಿಡಿಯೋ ಹೊಡಿಯಕ್ ಬಂದಿ ಗ್ಯಾಂಗ್ ನಿಂದಿದ್ದ? ನಮ್ಗೆ ಸಂಬಂಧ ಇಲ್ಲ, ನಾವೇನಕ್ಕೆ ಗ್ಯಾಂಗ್ ಮಾಡೋಣ ಹೇಳಿ? ಫೋನ್ ಕೊಡಿ. ಅಲ್ಲ ನೋಡ್ರಿ, ಈ ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ತಾವನೆ. ಏನ್ ಮಾಡ್ಬೇಕು? ನೋಡಿ, ರೆಕಾರ್ಡ್ ಮಾಡ್ಬೇಕು. ಕೇಳಿ ಯಾರಂತ ವಿಚಾರಣೆ ಮಾಡಿ. ಅಲ್ಲ 40 ಜನ ಬೆಳಗ್ಗೆ ತೆಗಿಸ್ಬೋದಾಗಿತ್ತಲ್ವಾ? ನೋಡಿ, ಬೆಂಗಳೂರಲ್ಲಿ ಪೊಲೀಸರಿಗಿಂತ ಗೂಂಡಾಗಳೇ ದೊಡ್ಡ ಮಟ್ಟದಲ್ಲಿ ಹವಾ ಮೇಂಟೈನ್ ಮಾಡ್ತಾರೆ. ನಿದರ್ಶನ, ಪೊಲೀಸ್ ಆರ್ ಯೂಸ್ಲೆಸ್ ಅಂತ ಈ ಗೂಂಡಾಗಳು ಪ್ರೂವ್ ಮಾಡ್ಬಿಟ್ರು. ಏನ್ ಮಾಡೋದು? ಕೊಡಗೇಳಿ ವಯಸ್ಸೆಲ್ಲ ಬಂದಿದೆ. ಬೆಳಗ್ಗೆ ನಾನು ಕೊಡಗೇಳಿ ಕಂಟ್ರೋಲ್ ರೂಮ್ ಫೋನ್ ಮಾಡಿ ಈ ಅನಧಿಕೃತವಾಗಿ ಬ್ಲಾಕ್ ಮಾಡಿರೋದನ್ನ ತೆರವುಗೊಳಿಸಪ್ಪ, ವಿಚಾರಣೆ ಮಾಡು ಅಂತಂದ್ರೆ ತೆರವುಗೊಳಿಸಿಲ್ಲ. ಗೂಂಡಾಗಳನ್ನ ಜಗದೀಶನ್ ಹೊಡೀರಿ ಅಂತೇಳಿ ಅವರೇ ಹೇಳಿದ್ರು. ಪೊಲೀಸವರೇ ಹೊಡಿ ಅಂತೇಳಿ ಅವರೇ ಅಂತ ನನಗೆ ಗೊತ್ತಿಲ್ಲ. ಈಗ ತನಿಖೆ ದೊಡ್ಡ ಮಟ್ಟದಲ್ಲೇ ಆಗ್ಬೇಕು. ಏನ್ ಅಟ್ಯಾಕ್ ಇದು? DIG ಇಂಟೆಲಿಜೆನ್ಸಿ ಏನ್ ಮಾಡ್ತಾ ಇದ್ಯಾ? DIG ಇಂಟೆಲಿಜೆನ್ಸಿ ನಿಂಬಾಳ್ಕರ್ ಅಟ್ಯಾಕ್ ಆಗಿದೆ. ಏನ್ ಮಾಡ್ತಾ ಇದ್ಯಾ DIG ಇಂಟೆಲಿಜೆನ್ಸಿ? ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಗೂಂಡಾಗ್ಲೇ ಪರವಾಗಿಲ್ಲ. ರಾಜಕೀಯಕ್ಕೆ ಬರಬಾರ್ದು, ಬಂದಿದ್ದೀವಿ ನಾವು, ಯಾವುದಕ್ಕೂ ಕೇರ್ ಮಾಡಲ್ಲ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಬೆಂಗಳೂರು ಸಿಟಿನಲ್ಲಿ ಪೊಲೀಸರಿಗಿಂತ ಗೂಂಡಾಗ್ಲೇ ಪ್ರಾಬಲ್ಯ ಮೆರಿತಾ ಇದ್ದಾರೆ. ಕೊಡಗೇಳಿ ಪೊಲೀಸ್ ಸ್ಟೇಷನ್ ಬೆಳಗ್ಗೆ ಇಂಟಿಮೇಟ್ ಮಾಡಿದ್ದೀನಿ.
40 ಜನ ಗೂಂಡಾಗ್ಲು ಗನ್ಮೆನ್ ಮನೆಯಲ್ಲಿ ಮಲಗಿದ್ರು ಇಲ್ಲ ಅಂತಿದ್ರೆ ಗುಂಡುಗಳು ಗ್ಯಾರಂಟಿ ಹಾಕ್ಸಿರೇನೆ ಏನೇ ಮತ್ತೆ ಪೊಲೀಸವ್ರಿಗೆ ಇಂಟಿಮೇಟ್ ಮಾಡಿದ್ವಿ ಬಂದಿದೆ ಕಾನೂನು ಕ್ರಮ ಏನ್ ಮಾಡ್ತಾರೆ ಏನ್ ಪ್ರೊಟೆಕ್ಷನ್ ಕೊಡ್ತಾರೆ ಪೊಲೀಸರಿಗೆ ಏನು ಕಿಮ್ಮತ್ತಿಲ್ಲ ಇಲ್ಲಿ ದೇ ಆರ್ ನಾಟ್ ಬಾದರ್ಡ್ ಅಲ್ರಿ ಪೊಲೀಸವ್ರಿಗೆ ಇಂಟಿಮೇಟ್ ಮಾಡಿದ್ರೆ ಗುಂಡಾಗಳನ್ನ ಕಳಿಸ್ತಾರೆ I'll get you arrested. If you are recording it, tell and record. Otherwise, I'll get you arrested. Give the mobile. ಇಲ್ಲ ಫೋನ್ ಮಾಡಿದ್ರು ಬಂದ ಬಿಡ ಚೆಕ್ ಮಾಡಿದ ಇಸ್ಕೋ ಪೊಲೀಸರು ಯಾರು ಅಂತ ಇವನೇ ರೆಕಾರ್ಡ್ ಮಾಡ್ತೀನಿ ತೊಗೊಳ್ಳಿ ಅವ್ನು ಯಾರು ವಿಚಾರಣೆ ಮಾಡಿ ಬಂದು ಏನು ಹೆಸರು ನಿಂದು ಯಾರೋ ನೀನು ಇಲ್ಲೇನು ಬಂದಿದ್ಯಾ ಏನು ಹೆಸರು ನಿಂದು ನಮ್ಮ ಗನ್ಮ್ಯಾನ್ ಇವಾಗ ಬಂದ ಬೆಳಗ್ಗೆ ಗನ್ಮ್ಯಾನ್ ಇದ್ದಿದ್ರೆ ಗುಂಡುಗಳು ನಾನು ಹಾಕಿಸ್ತಾ ಇದ್ದೆ ನಾನು ಯಾವ ಪೊಲೀಸ್ಗೂ ನನ್ನ ರಕ್ಷಣೆ ಆತ್ಮರಕ್ಷಣೆ ತುಂಬಾ ಇಂಪಾರ್ಟೆಂಟು ಗನ್ಮ್ಯಾನ್ ಇದಕ್ಕೆ ಬಂದಿದ್ರೆ ನಮ್ದು ಪವರ್ ಏನು ಅಂತ ತೋರಿಸ್ತಾ ಇದ್ದೆ ಥ್ಯಾಂಕ್ ಗಾಡ್ ಮೈ ಗನ್ಮ್ಯಾನ್ ವಾಸ್ ನಾಟ್ ದೇರ್ ಇಲ್ಲ ಅಂತಿದ್ರೆ ಡೆಲಿವರಿ ಗ್ಯಾರಂಟಿ ಬುಲೆಟ್ಗಳು ಇವತ್ತು ಎಣಿಸ್ಕೊಬೇಕಾಯ್ತು ಬಾಡಿನಲ್ಲಿ ಬೆಂಗಳೂರಲ್ಲಿ ಗುಂಡಾಯಿಸಮ್ ಯಾವ ಮಟ್ಟದ ಗುಂಡಾಯಿಸಮ್ ರೋಡ್ಗಳನ್ನ ಬ್ಲಾಕ್ ಮಾಡಿ ಅಣ್ಣಮ್ಮ ಅನ್ನೋ ಹೆಸರಲ್ಲಿ ರೋಲ್ ಕಾಲ್ ಮಾಡಿ ರೋಡ್ ಅನ್ನ ಬ್ಲಾಕ್ ಮಾಡಿ ಪೊಲೀಸರು ಕಂಪ್ಲೇಂಟ್ ಕೊಟ್ರೆ ಕಿಮ್ಮತ್ತೇ ಇಲ್ಲ ಇಷ್ಟೆಲ್ಲ ನಡೆದಿದ್ದು ಅಣ್ಣಮ್ಮನ ರೋಡ್ ಅನ್ನು ಬ್ಲಾಕ್ ಮಾಡಿ ಅಣ್ಣಮ್ಮನಿಕ್ಕೋದು ರೋಲ್ ಕಾಲ್ ಮಾಡೋದು ಸಾಯಂಕಾಲ ಹೊತ್ತು ಫುಲ್ ಎಣ್ಣೆ ಹೊಡೆದು ಅಲ್ಲಿ ಅಣ್ಣಮ್ಮನ ಮುಂದೆ ಪಚ್ಚಣದು ಇದನ್ನ ದೇವ್ರು ಅಂತ ಹೇಳ್ತಾರ ಪೊಲೀಸ್ ಕಮಿಷನರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲ್ಲಿದ್ಯಪ್ಪ ಬರೀ ಬಾಡಿ ಮೇಲೆ ಬಾಡಿ ಕ್ಯಾಮ್ರಾ ಹಾಕೊಂಡು ಅಲ್ವಾ ಅಷ್ಟೇ ಅಲ್ವಾ ಸಾಮಾನ್ಯ ಜನರು ಲೈಫ್ ಏನಾದ್ರೂ ಪರವಾಗಿಲ್ಲ ಗುಂಡಾಗ್ಲ ಹತ್ರ ರೋಲ್ ಕಾಲ್ ಇಸ್ಕೊಂಡು ಜೀವನ ಮಾಡೋ ಭ್ರಷ್ಟ ಪೊಲೀಸರು ನೀವೆಲ್ಲ ಬೆಳಗ್ಗೆ ಗನ್ಮ್ಯಾನ್ ಇರ್ಲಿಲ್ಲ ಗುಂಡು ಓಡೆ ಹಾಕ್ಸ್ತಾ ಇದ್ದೆ ರೆಕಾರ್ಡ್ ಇಟ್ ಈಗ ಬಂದಿದ್ದಾರೆ ಗನ್ಮ್ಯಾನ್ ನಾವು ಅಂತ ನರ ಸತ್ತೋರಲ್ಲ 24 ಗಂಟೆ ಗನ್ಮ್ಯಾನ್ ಇಟ್ಕೊಂಡು ಜೀವನ ಮಾಡಕ್ಕೆ ನಮ್ದೇ ಆದಂತ ಕೆಪಾಸಿಟಿ ಇದೆ ಪೊಲೀಸರು ಹೇಳಿದ್ರೆ ಪೊಲೀಸರು ಗುಂಡಾಗಳನ್ನ ಕಳಿಸ್ತಾರೆ ಈಗ ನಮ್ಮ ಹತ್ರನೂ ಗನ್ಮ್ಯಾನ್ಗಳವ್ರೆ ಗುಂಡ ಹಾಕ್ಸನ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಬಂದ್ರೆ ಹಾಕ್ಸನ ಏನೋ ಐ ಟಾಕ್ ಟು ಲೇಟರ್ ಥ್ಯಾಂಕ್ ಯು ಎಲ್ಲ ಓಡಬೇಕಾಗಿತ್ತು ಹಾಗಾಗಿ ಏನೋ ನೆನ್ನೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಂಥ ಗ್ಯಾಂಗು ಸಾಕಷ್ಟು ಹುಡುಗರು ಗೊತ್ತಿರೋವಂಥವ್ರು ತದನಂತರ ಗೊತ್ತಾಯಿತು ಈ ಅಟ್ಯಾಕ್ ಇಮಿಡಿಯೇಟ್ ಮಾಡಿದ್ದಲ್ಲ ವೆಲ್ ಪ್ಲಾನ್ಡ್ ಅಟ್ಯಾಕ್ ಅನ್ನೋದು ಇನ್ನೊಂದು ಥಿಯರಿ ಏನೋ ಅದು ಆ ವಿಚಾರ ಅಲ್ಲಿ ಇರಲಿ ಕಂಪ್ಲೇಂಟ್ ಆಗಿದೆ ಕೊಡಗಿಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಸಂವಿಧಾನ ಮೇಲೆ ಕಾನೂನು ಮೇಲೆ ನಮಗೆ ಗೌರವ ಇದೆ ಪೊಲೀಸರು ಅದೇನ್ ಮಾಡ್ತಾರೋ ಮಾಡ್ಲಿ ಕಂಪ್ಲೇಂಟ್ ಆಗಿದೆ FIR ಕೂಡ ಆಗಿದೆ ಏನೋ ದಟ್ಸ್ ಅ ಡಿಫ್ರೆಂಟ್ ಪಾರ್ಟ್ ಈಗ ನಾನು ಲೈವ್ ಬರ್ಲಿಕ್ಕೆ ಮೂಲ ಕಾರಣ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಹಾಯ್ ಗುಡ್ ಮಾರ್ನಿಂಗ್ ಆಕಾಂಕ್ಷ ರಾಯ್ ಎಸ್ ಗುಡ್ ಮಾರ್ನಿಂಗ್ ಹೇಗಿದೆ ಕನ್ನಡ ಏನೋ ಅದಾಯ್ತು ದ ಮೋಸ್ಟ್ ಇಂಪಾರ್ಟೆಂಟ್ ಏನಕ್ಕೆ ಈ ಲೈವ್ ಅಂತಂದ್ರೆ ನೆನೆ ಹೈದರಾಬಾದ್ ಅಲ್ಲಿ ಒಂದು ಕೊಲೆ ಸಾರ್ವಜನಿಕ ಗಮನಕ್ಕೆ ಬಂದಿದೆ ಆ ಕೊಲೆ ಮಾಡಿದನು ಒಬ್ಬ ಫಾರ್ಮರ್ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೈನಿಕ ಅವನ ಹೆಸರು ಗುರುಮೂರ್ತಿ ಅಂತ ಅವನು ಕೊಲೆ ಮಾಡಿರೋದು ಬೇರೆ ಯಾರೋನಲ್ಲ ಎಸ್ ಗುಡ್ ಮಾರ್ನಿಂಗ್ ಅವನು ಕೊಲೆ ಮಾಡಿರೋದು ಬೇರೆ ಯಾರನ್ನೆಲ್ಲ ಸ್ವಂತ ಹೆಂಡತಿಯನ್ನ ಕೊಲೆ ಮಾಡಿದ್ದಾನೆ ಕಾರಣ ಏನು ಅಂತಂದ್ರೆ ಆಕೆಗೆ ಅಫೇರ್ ಇತ್ತು ಆಕೆಯ ಶೀಲ ಸರಿ ಇರ್ಲಿಲ್ಲ ಅಂತ ಶೀಲ ಸರಿ ಇಲ್ಲ ಅಂತಂದ್ರೆ ಆಕೆಗೆ ಅಫೇರ್ ಇತ್ತು ಅಂತಂದ್ರೆ ನಮ್ಮ ದೇಶದಲ್ಲಿ ಡೈವೋರ್ಸ್ ಮಾಡ್ಕೊಳ್ಬಹುದು ಉಗಿದ್ಬಿಟ್ಟು ಓಡಿಸ್ಬೋದು ಹೋಗಮ್ಮ ನೀನ್ ಪಾಡಿಯನ್ನ ಲೈಫ್ ಮಾಡ್ಕ ಅಂತ ಅದನ್ನ ಬಿಟ್ಟು ಈ ಒಬ್ಬ ಮಾಜಿ ಸೈನಿಕ ಮಾಡಿರುವ ಕೃತ್ಯವನ್ನ ಕೇಳ್ಬಿಟ್ರೆ ಮೈಯೆಲ್ಲ ಜುಮ್ ಅನಿಸುತ್ತೆ ಬರೀ ಕೊಲೆ ಮಾಡಿಲ್ಲ ಇವನು ಈಸ್ ಅ ಸೈಕೋ ಕಿಲ್ಲರ್ ಇವನು ಬರೀ ಇವನು ಆರ್ಮಿನಲ್ಲಿ ಇದನ್ ಮಾಡಿದಾನೆ ಅಂತಂದ್ರೆ
ನಿಜವಾಗ್ಲೂ ನಂಬಕ್ಕಾಗಲ್ಲ. ತನ್ನ ಸ್ವಂತ ಹೆಂಡತಿಯನ್ನ ಕೊಲೆ ಮಾಡೋದೊಂದೇ ಅಲ್ಲ, ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್ ಏನ್ ಮಾಡಿರ್ಬೋದು ಅಂತ. ಕೊಲೆ ಮಾಡಿ ಆಕೆಯನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿದ್ದಾನೆ. ಸಣ್ಣ ಸಣ್ಣ ಈ ನಾವು ಕುರಿ ಮಾಂಸ ಮೇಕೆ ಮಾಂಸ ತಗೊಂಬಂದ ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡಲ್ಲ, ಆ ರೀತಿ ಆಕೆಯ ಬಾಡಿಯ ಪಾರ್ಟ್ಸ್ ಅನ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಕತ್ತರಿಸಿ, ಕ್ಯಾನ್ ಯು ಬಿಲೀವ್ ಮುಂದೆ ಏನ್ ಮಾಡಿರ್ಬೋದು ಅಂತ. ಮಿಲಿಟರಿ ಕ್ಯಾಂಟೀನ್ಗೆ ಹೋಗಿ ಹೊಸ ಕುಕ್ಕರ್ ತರ್ತಾನೆ. ಈ ಬ್ರಿಂಗ್ಸ್ ಎ ವೆರಿ ನ್ಯೂ ಬಿಗ್ ಕುಕ್ಕರ್ ತಗೊಂಡ್ಬರ್ತಾನೆ. ಕುಕ್ಕರ್ ಅಲ್ಲಿ ಆಕೆ ಮಾಂಸ ಹಾಕ್ತಾನೆ, ಅದನ್ನ ಬೇಯಿಸ್ತಾನೆ. ಈ ಬಾಯ್ಲ್ಸ್ ಇಟ್ ತುಕ 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 ಅಂತ ಅಂದಾಗ ಅವನಿಗೊಂಥರ ಖುಷಿ. ಅದಾದ್ಮೇಲೆ ಅದನ್ನೆಲ್ಲ ಆ ನೀರಿನೆಲ್ಲ ಬಸದು ಆಕೆ ಮಾಂಸವನ್ನ ಒಣಗಾಕ್ತಾನೆ. ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್? ಒಬ್ಬ ಮಾಜಿ ಸೈನಿಕ ಹೈದರಾಬಾದ್ ಅಲ್ಲಿ ತನ್ನ ಹೆಂಡತಿಯ ಶೀಲವನ್ನ ಶಂಕಿಸಿ ಆಕೆಯನ್ನ ಕೊಲೆ ಮಾಡಿದ್ದಾನೆ. ಆಕೆ ಶೀಲ ಸರಿ ಇಲ್ಲ ಅಂದ್ರೆ, ಅಫೇರ್ ಇತ್ತು ಅಂದ್ರೆ, ಗುರು ಆರಾಮಾಗಿ ಡೈವೋರ್ಸ್ ಕೊಡು ಗುರು, ಅದನ್ನ ಬಿಟ್ಟು ಈ ರೀತಿ ಕ್ರೂರತೆಯನ್ನ ಮೆರಿಲಿಕ್ಕೆ ನಿನಗೆ ಅಧಿಕಾರ ಕೊಟ್ಟವ್ರು ಯಾರು ಗುರು? ಅವನ್ ಬರೀ ಕೊಲೆ ಮಾಡಿಲ್ಲ ಸ್ನೇಹಿತರೆ. he didn't kill her. Further, after killing ಅವನ ವಿಕೃತೆಯನ್ನ ನೋಡ್ಬಿಟ್ರೆ ನಿಮ್ಗೆಲ್ಲ ನಿದ್ದೆ ಅಲ್ಲ, ಡೋಂಟ್ ರಿಸೀವ್ ದಿಸ್ ಇನ್ ಎ ನೆಗೆಟಿವ್ ಮ್ಯಾನರ್. ನಿಮ್ಮಲ್ಲಿ ಏನಾದ್ರು ಸೈಕೋಯಿಸಮ್ ಇದ್ರೆ ಅದನ್ನ ಟ್ರಿಗರ್ ಮಾಡಕ್ಕೆ ಬಳಸ್ಕೊಳಕ್ ಹೋಗ್ಬೇಡಿ. ಇಂಥ ವ್ಯಕ್ತಿಗಳು ಡಿಫೆನ್ಸ್ ಅಲ್ಲಿ ಇದ್ರ ಅಂತ ನಮಗೆ ಒಂದು ಡೌಟ್ ಆಗುತ್ತೆ. ಭಾರತ್ ಮಾತಾ ಕಿ ಜೈ. ಯಾವನಾದ್ರೂ ಸೈನಿಕ ಸತ್ಬಿಟ್ರೆ ನಾವು ಕಣ್ಣಲ್ಲಿ ನೀರು ಹಾಕೊಂಡು ಬೇಜಾರು ಮಾಡ್ಕೊಂತೀವಿ. ಒಬ್ಬ ಮಾಜಿ ಸೈನಿಕ ತನ್ನ ಹೆಂಡತಿಯ ಶೀಲವನ್ನ ಶಂಕಿಸಿ ಆಕೆಯನ್ನ ಕೊಲೆ ಮಾಡ್ತಾನೆ ಓಪನ್ ಆಗಿ. ಆಮೇಲೆ ಬರೀ ಕೊಲೆ ಮಾಡೋದಲ್ರಿ, ಈ ಮಟನ್ ಅಂತೀವಲ್ಲ, ಬಿರಿಯಾನಿ ಮಟನ್ ತರ ಹೆಂಡತಿಯ ಬಾಡಿಯನ್ನ ಪೀಸ್ ಆಗಿ ಕತ್ತರಿಸಿ ಕುಕ್ಕರ್ ತಗೊಂಡ್ಬರ್ತಾನೆ. ಹೊಸದು ದೊಡ್ಡ ಕುಕ್ಕರ್ ತಗೊಂಡ್ಬರ್ತಾನೆ. ದೊಡ್ಡ ಕುಕ್ಕರ್ ಅಲ್ಲಿ ಆಕೆ ಮಾಂಸವನ್ನ ಬೇಯಿಸಿ ತುಕ 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 ಅಂತ ಇದ್ರೆ ಅವನ ಮನ್ಸು ಎಂತ ವಿಕೃತ ಇರ್ಬೇಕು ಗುರು ಒಂದು. ಆಮೇಲೆ ತದನಂತರ ಅದನ್ನ ಬೇಯಿಸಿ ಆಕೆ ಮಾಂಸವನ್ನ ಒಣಗಾಕಿದನೆ. ಗುರು ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಶರಣರ ಭೂಮಿ ಗುರು ಇದು. ಬಸವಣ್ಣನಂತವರು, ಸಂಗೊಳ್ಳಿ ರಾಯಣ್ಣನಂತವರು, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ವಿಜಯನಗರದ ಸಾಮ್ರಾಜ್ಯ, ಗಂಗರು, ಒಡೆಯಾರರು, ಕೆಂಪೇಗೌಡರು, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗಿನ ವಚನಗಳ ಸಾಹಿತ್ಯವನ್ನ ಕಲ್ತಂತ ಈ ಭೂಮಿನಲ್ಲಿ ಹೆಂಡತಿಯನ್ನ ಶೀಲವನ್ನ ಶಂಕಿಸಿ ಇವನ್ ಯಾರೋ ಪಕ್ಕಾ ಸೈಕೋ ಅನ್ಸುತ್ತೆ. ಲೆಕ್ಕ ಹಾಕಳಿ. ಗುರುಮೂರ್ತಿ ಅನ್ನೋ ಒಬ್ಬ ಮಾಜಿ ಸೈನಿಕ ತನ್ನ ಹೆಂಡತಿಯನ್ನ ಕೊಲೆ ಮಾಡೋದಲ್ದಿರ, ಮುತಾಲಿಕ್ ನೋಡ, ಇನ್ನೊಬ್ಬ ಹಿಂದೂ ಹೆಣ್ಮಗಳನ್ನ ತುಂಡ ಕತ್ತರಿಸಿ ಅವಳನ್ನ ಕೊಲೆ ಮಾಡಿ ಕುಕ್ಕರ್ ಅಲ್ಲಿ ಹಾಕಿ ಅವಳನ್ನು ಬೇಯಿಸಿ ಆ ಮಾಂಸವನ್ನು ಒಣಗಾಕಿ ವಿಕೃತವನ್ನ ಮೆರೆದಿದ್ದಾನೆ. ಎಲ್ಲಿದ್ಯಾ ಮುತಾಲಿಕ್ ಎಲ್ಲ ಇದೆಯಾ? ಎಲ್ಲಿದ್ಯಾ ನೋಡ, ಹೈದರಾಬಾದ್ ಅಲ್ಲಿ. ಅದು ಅವನು ಬೇರೆ ಯಾರೂ ಅಲ್ಲ, ಈಸ್ ನನ್ ಅದರ್ ದ್ಯಾನ್ ಎಕ್ಸ್ ಫಾರ್ಮರ್ ಆರ್ಮಿ ಗುರುಮೂರ್ತಿ ಅಂತ. ಏನ್ರಿ ಎಲ್ಲಿಗ್ ಬಂತ್ರಿ? ನಾವು ಎಲ್ಲಿಗ್ ಬಂದ್ ನಿಂತಿದ್ದೀವಿ? ಮನುಷ್ಯ ಕತ್ತರಿಸಿ ತುಂಡಾಗಿ ಬಿರಿಯಾನಿ ತರ ಮಾಂಸ ಮಾಡಿ ತನ್ನ ಸ್ವಂತ ಹೆಂಡತಿಯ ಬಾಡಿಯ ಮಾಂಸವನ್ನ ತುಂಡಾಗಿ ಬಿರಿಯಾನಿ ತರ ಕತ್ತರಿಸ್ತಾನ ಅವನು. ಕತ್ತರಿಸಿ ಅದನ್ನ ಕುಕ್ಕರ್ ಅಲ್ಲಿ ಹಾಕಿ ಬೇಯಿಸಿ ಒಣಗಿಸಿ ತಗಲಾಕೊಂಡ. ಈಗ ಅವನಿಗೆ ಎಂತ ಉಗ್ರ ಶಿಕ್ಷೆ ಕೊಡ್ಬೇಕ್ರಿ? ಯಾವನ ಒಬ್ಬ ಸೈನಿಕ ಸತ್ತು ಹೋದ್ರೆ ಬೇಜಾರು ಮಾಡ್ಕೊಂತೀವಿ ನಾವೆಲ್ಲ. ಯಾವನೊಬ್ಬ ಸೈನಿಕ ಸತ್ರೆ ದೇಶಕ್ಕೆ ಆಸ್ತಿ ಆಯ್ತಂತ ಒಬ್ಬ ಮಾಜಿ ಸೈನಿಕ ಹೆಂಡತಿಯನ್ನ ಪೀಸ್ ಕತ್ತರಿಸಿ ಸೈಕೋ ತರ ಆಡ್ತಾನೆ ಅಂತಂದ್ರೆ ಎಲ್ಲಿಗೆ ಬಂದ್ ಗುರು ಇದು? ಯಾವನು ಪ್ರಶ್ನೆ ಮಾಡ್ತಾ ಇಲ್ಲ. ಅಂದ್ರೆ ಒಂದು ಗಂಡಸು ಅಫೇರ್ಗಳು ಇಟ್ಕೊಂಡ್ಬಿಟ್ರೆ ನಿಮ್ಮನ್ನ ಹೆಣ್ಮಕ್ಳಂಗೆ ಕತ್ತರಿಸ್ತಾರ? ಏನೋ ಒಂದು ಕಂಪ್ಲೇಂಟ್ ಕೊಡ್ತಾರ 376 ಅಲ್ಲಿ ಹೊರಡ ಅಷ್ಟು ಬಿಟ್ರೆ ಅವ್ರು ಯಾರು ಎಂತ ವಿಕೃತಿ. ಹೆಣ್ಮಕ್ಳು ಕೊಲೆ ಮಾಡಿದ್ರು ಕೂಡ ಅದನ್ನ ಇಷ್ಟೇ ಖಂಡಿತವಾಗಿ ಖಂಡಿಸ್ತೀವಿ. ಇದೇ ಸೇಮ್ ಡಿಗ್ರಿ ವಿ ವಿಲ್ ಡೆಫಿನೆಟ್ಲಿ. ಕೊಲೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಗುರು.
ಯಾಕಂದ್ರೆ ಜೀವ ಕೊಡೋ ಶಕ್ತಿ ನಿನಗಿಲ್ಲ ಅಂತಂದ್ರೆ ಜೀವ ತೆಗೆಯುವ ಶಕ್ತಿ ಕೂಡ ನಿನಗೆ ಆ ಅಧಿಕಾರ ಕೂಡ ಕಾನೂನು ಕೊಟ್ಟಿಲ್ಲ, ನೈತಿಕವಾಗಿ ಕೂಡ ಇರಬಾರ್ದು. ಬಟ್ ಆದ್ರೆ ಇಲ್ಲ ಕರ್ನಾಟಕದಲ್ಲಿ RTI ಎಲ್ಲ, ಇಡೀ ಭಾರತದಲ್ಲಿ RTI ಗಿಟ್ ಎಲ್ಲ ಕೇಳಬಾರ್ದು. RTI ಗಿಟ್ಟಕ್ಕೆಲ್ಲ ಕೂಡ ಕೊಲೆಗಳಾಗ್ತೀರಾ. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅನ್ನ ಡೈಲ್ಯೂಟ್ ಮಾಡಕ್ಕೋಸ್ಕರ ಸರ್ಕಾರಿ ಅಧಿಕಾರಿಗಳು RTI ಆಕ್ಟಿವಿಸ್ಟ್ ಗಳನ್ನ ಲಂಚಕೊರ್ರು ಅಂತ ಬಿಂಬಿಸ್ತಾರೆ. ಏನೋ ಒಂದು 100ರಲ್ಲಿ ಒಂದು 20% ಆ ತರ RTI ಅಪ್ಲೈ ಮಾಡಿ ದುಡ್ಡು ಮಾಡ್ಕೊಬಹುದು. ಬಟ್ ಅದರ್ವೈಸ್ ಮಾಹಿತಿ ಹಕ್ಕು ಅನ್ನೋದು ಒಂದು ನಾಗರಿಕರಿಗೆ ಕೊಟ್ಟಿರುವಂತ ಒಂದು ಶಕ್ತಿ, ಅಸ್ತ್ರ. ಅದು ವಿ ಹ್ಯಾವ್ ಟು ಥ್ಯಾಂಕ್ ಕಾಂಗ್ರೆಸ್ಸಿನ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ನಾವು ನಿಜವಾಗ್ಲೂ ಈ ಸಮಯದಲ್ಲಿ ಬೆಳಗ್ಗೆ 5 ಗಂಟೆ ಸಮಯದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ನಾವು ನಿಜವಾಗ್ಲೂ ನೆನೆಸ್ಕೊಳ್ಳಬೇಕು. ಈ ದೇಶಕ್ಕೆ ಪ್ರತಿಯೊಬ್ಬ ನಾಗರಿಕನಿಗೂ ಮಾಹಿತಿ ಹಕ್ಕು ಅನ್ನೋ ಒಂದು ಶಕ್ತಿಯನ್ನ, ಆ ಒಂದು ತಾಕತ್ತನ್ನ ಕೊಟ್ಟಿದ್ದು ಕಾಂಗ್ರೆಸ್ಸಿನ ಡಾಕ್ಟರ್ ಮಾಜಿ ರೀಸೆಂಟ್ ಆಗಿ ಮೃತರಾದ್ರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ನಾವು ನೆನೆಸ್ಕೊಳ್ಳೇಬೇಕು. ದ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಭಾರತದ ವ್ಯವಸ್ಥೆಯ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಒಂದು ಬ್ರಹ್ಮಾಸ್ತ್ರವಾಗಿತ್ತು. ಐ ಥಿಂಕ್ ಡೌನ್ ದ ಲೈನ್ ಅದನ್ನ ಡೈಲ್ಯೂಟ್ ಮಾಡ್ತಾ ಕಾನೂನಲ್ಲಿ ಹೈಕೋರ್ಟ್ಗಳು, ಸುಪ್ರೀಂ ಕೋರ್ಟ್ಗಳಲ್ಲಿ ಅಧಿಕಾರಿಗಳು, ರಾಜಕಾರಣಿಗಳು ಮತ್ತೆ ಅದನ್ನ ಡೈಲ್ಯೂಟ್ ಮಾಡ್ತಾ ಬಂದು ಎಷ್ಟೋ ಕಡೆ ಮೋದಿ ಸರ್ಕಾರ ಐ ಥಿಂಕ್ ಮಾಹಿತಿ ಕಮಿಷನರ್ಗಳನ್ನ ಅಪಾಯಿಂಟ್ ಮಾಡಿಲ್ಲ. ಸೇಮ್ ಇಫ್ ಐ ಆಮ್ ನಾಟ್ ರಾಂಗ್ ಕರ್ನಾಟಕದಲ್ಲೂ ಅದೇ ಗತಿ ಇದೆ. ಕೆಲವರು ಅಧಿಕಾರಿಗಳು ಹೇಳ್ತಾರೆ RTI ಅಪ್ಲೈ ಮಾಡಿ ರೋಲ್ ಕಾಲ್ ಮಾಡ್ತಾರಲ್ಲ, ರೋಲ್ ಕಾಲ್ ಮಾಡ್ತಾರೆ ಅನ್ನೋದು ನಿಜನೇ ಆಗಿದ್ರೆ ನೀವ್ ಯಾಕ್ರೋ ರೋಲ್ ಕಾಲ್ ಕೊಡ್ತೀರಾ? ಆಮೇಲೆ ರೋಲ್ ಕಾಲ್ ಕೇಳೋ ಮಟ್ಟಕ್ಕೆ ಸ್ಕ್ಯಾಮ್ ಯಾಕೋ ಮಾಡ್ತೀರಾ? ನೀವು ಭ್ರಷ್ಟಾಚಾರ ಮಾಡಿದ್ರೆ ಮಾಹಿತಿ ಹೋರಾಟಗಾರರು ಅಪ್ಲೈ ಮಾಡ್ತಾರೆ, ಅದನ್ನ ಸೆಟ್ಲ್ಮೆಂಟ್ ಮಾಡಕ್ಕೋಸ್ಕರ ನೀವೇ ದುಡ್ಡುಗಳು ಕೊಡ್ತೀರಾ, ಆಮೇಲೆ ನೀವೇ ಆರೋಪ ಹೊಡಿಸ್ತೀರಾ. ಆಮೇಲೆ ನಾನು 22 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ. 2005 ಇಫ್ ಐ ಆಮ್ ನಾಟ್ ರಾಂಗ್ RTI ಬಂದಿದ್ದು. 2005, 2015, 2025 20 ವರ್ಷದ RTI ನಲ್ಲಿ ನೀನ್ ಯಾವನ್ ಬೇಕಾದ್ರೆ ಕೇಳ್ಕೊ. ನಾವಂತೂ ಎಷ್ಟೋ ಜನ ಕೊಡಕ್ ಬಂದು ಎಲ್ಲೂ ಮುಟ್ಟಿಲ್ಲ ನಾವು. RTI ಅನ್ನೋದು ಒಂದು ಬ್ರಹ್ಮಾಸ್ತ್ರ. ಮಾಹಿತಿ ಹಕ್ಕು ಅನ್ನೋದು ಪ್ರತಿಯೊಬ್ಬ ನಾಗರಿಕನ ಬ್ರಹ್ಮಾಸ್ತ್ರ. ಮಾಹಿತಿಯನ್ನ ಕೇಳ್ಬೋದು. ಇನ್ಫ್ಯಾಕ್ಟ್ ನೀವೇ ಇಫ್ ಐ ಆಮ್ ನಾಟ್ ರಾಂಗ್ ಆಸ್ ಪರ್ RTI ಆಕ್ಟ್ ನೀವೇ ಅದನ್ನ ವೆಬ್ಸೈಟ್ ಅಲ್ಲಿ ಎಲ್ಲಾ ಮಾಹಿತಿನ ಪಬ್ಲಿಷ್ ಮಾಡ್ಬೇಕು. ಪಬ್ಲಿಷ್ ಮಾಡದೆ ಜನ ನಿಮ್ಮನ್ನ ಬಿರಿಯಾನಿ ಮಾಡ್ಕೊಂಡು ತಿಂದ್ಬಿಡ್ತಾರೆ RTI ಅಪ್ಲೈ ಮಾಡಿ. ಹಂಗಾಗಿನೇ ನೀವು ಮಾಹಿತಿಗಳನ್ನ ಬಚ್ಚಿಡ್ತೀರಾ. ಇವತ್ತು ಕೂಡ ಕರ್ನಾಟಕದ ಪ್ರತಿಯೊಬ್ಬ ರಾಜಕಾರಣಿದು ಮತ್ತೆ ಪ್ರತಿಯೊಬ್ಬ ಅಧಿಕಾರಿಗಳದು DPR ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಫೇರ್ಸ್ ಅಲ್ಲಿ ಅಫಿಡೇವಿಟ್ ಇರ್ತದೆ ಪ್ರತಿ ವರ್ಷ. ಆ ಅಫಿಡೇವಿಟ್ ರಿಲೀಸ್ ಆಗ್ಬಿಟ್ರೆ ಎಷ್ಟೋ ಜನ ಅಧಿಕಾರಿಗಳು ಮನೆಗೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಪ್ರತಿ ವರ್ಷ ಆಸ್ತಿ ವಿವರಣೆಯನ್ನ DPR ರಿಸೀವ್ ಮಾಡ್ಕೊಳ್ತದೆ. DPR ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಫೇರ್ಸ್ ಅವರು ರಿಸೀವ್ ಮಾಡ್ಕೊಳ್ತಾರೆ. ಆ ಅಫಿಡೇವಿಟ್ ಅನ್ನ ಬಚ್ಚಿಡ್ತಾರೆ. ಈಗ ಆ ಅಫಿಡೇವಿಟ್ ಗಳನ್ನೇನಾದ್ರೂ ಪಬ್ಲಿಕ್ ಮಾಡಿಬಿಟ್ರೆ ಹೇಳ್ತೀನಲ್ಲ 90% ಆಫ್ ದ ಅಫಿಷಿಯಲ್ಸ್ ವಿಲ್ ಗೋ ಟು ಜೈಲ್. ಅದನ್ನ ಕೊಡಲ್ಲ. ನನ್ಗೆ ಯಾರೋ ಹೇಳಿದ್ರಪ್ಪ, ಓಕೆ, ನನ್ಗೆ ಯಾರೋ ಹೇಳಿದ್ರು DPRದು ಸರ್ವರು ಹ್ಯಾಕ್ ಮಾಡ್ಕೊಂಡು ಆ ಒಂದು ಅಫಿಡೇವಿಟ್ಗಳನ್ನೆಲ್ಲ ಯಾರ್ಯಾರೋ ಎತ್ಕೊಂತಾರೆ ಅಂತ. ನನಗೂ ಗೊತ್ತಿಲ್ಲ, ಯಾರೋ ಸಂಬಡಿ RTI ನನ್ಗೆ ಯಾರೋ ಒಬ್ಬ ಮನೆ ಹೇಳ್ದ, ಒಬ್ಬ ಹ್ಯಾಕರು, ಸರ್ RTI ಬಿಡಿ ಸರ್, DPRದು ಸರ್ವರ್ ಹ್ಯಾಕ್ ಮಾಡ್ಕೊಂಡು ಅಲ್ಲಿರೋ ಅಫಿಡೇವಿಟ್ಗಳನ್ನೆಲ್ಲ ದೇಪ್ಕೊಂಡ್ಬಿಡ್ತೀವಿ ಅಂತ. ಹಂಗಾರೆ ರಾಜಕಾರಣಿಗಳದು ಮತ್ತೆ ಅಧಿಕಾರಿಗಳದು ಅಫಿಡೇವಿಟ್ಗಳು ಏನಾದ್ರು ಜನಗಳ ಕೈ ಸಿಕ್ಕರೆ ನಿಮ್ ಗತಿ ಏನಾಗ್ಬೋದು? DPR ಅಲ್ಲಿ ಯೋಚನೆ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಬಚ್ಚಿಡ್ತೀರಾ. ಏನೋ ಭ್ರಷ್ಟಾಚಾರ ನೀವು ಮಾಡೋವರೆಗೂ ಜನ ನಿಮ್ಮನ್ನ ಪ್ರಶ್ನೆ ಮಾಡೇ ಮಾಡ್ತಾರೆ. ಅದ್ರಲ್ಲಿ ಯಾರಾದ್ರೂ ಒಂದಷ್ಟು ಜನ RTI ಆಕ್ಟಿವಿಸ್ಟ್ಗಳು ನೀವು ದುಡ್ಡು ಕೊಟ್ರೆ ಈಸ್ಕೊಂಡ್ರೆ ಅದಕ್ಕೆ RTI ಅನ್ನೋದು ತೆಗಿಬೇಕು ಅನ್ನೋದಲ್ಲ. ನೀವು ನಿಮ್ಮ ಅಧಿಕಾರಿಗಳು ಭ್ರಷ್ಟಾಚಾರವನ್ನ ಬದಲಾವಣೆ ಮಾಡ್ಕೊಂಡ್ರೆ, ರಾಜಕಾರಣಿಗಳು ಬದಲಾವಣೆ ಮಾಡ್ಕೊಂಡ್ರೆ ನೀವ್ ಯಾವ RTI ಆಕ್ಟಿವಿಸ್ಟ್ಗೂ ಭಯ ಬೀಳ್ಬೇಕಾಗಿಲ್ಲ. ಹಂಗನ್ಬಿಟ್ಟು ಕಾನೂನ ಡೈಲ್ಯೂಟ್ ಮಾಡ್ಕೊಂಬಂದ್ರೆ ಆಮೇಲೆ ಹೇಳೋದಲ್ಲ, ಎಷ್ಟೋ ಗವರ್ಮೆಂಟ್ ಸರ್ವರ್ಗಳು ಹ್ಯಾಕ್ ಆಗಿದೆ. ನೋಡಿ ಇಲ್ಲಿ ಆಧಾರ್ನೇ ಹ್ಯಾಕ್ ಮಾಡ್ಕೊಂಡು ಅದಿದ್ದ ಹಾರ್ಡ್ ಡಿಸ್ಕ್ಗಳನ್ನೇ ಕೊಡಗಿಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ 3 ವರ್ಷಕ್ಕೆ ಮುಂಚೆ ಎತ್ಕೊಂಡು ಹೊರಟೋಗ್ಬಿಟ್ರು. ಏನು ಮಾಡಕ್ಕಾಗಲ್ಲ. ನೀವು ಕೊಡೋ ಡೇಟಾ ಎಲ್ಲ ಸರ್ಕಾರದ ಹತ್ರ ಸೇಫ್ ಆಗಿರುತ್ತೆ ಅಂತ ಯಾವುದೇ ಗ್ಯಾರಂಟಿ ಇಲ್ಲ. ಕಾರಣ ಯಾಕೆ ಅಂತಂದ್ರೆ ಸರ್ಕಾರಕ್ಕೂ ಸೇಫ್ ಆಗಿ ಮಾಡಬೇಕು ಅಂತ ಯೋಚನೆ ಕೂಡ ಇಲ್ಲ. DPR ಎಸ್ಪೆಷಲಿ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಫೇರ್ಸ್ ಅಲ್ಲಿ ಇರುವಂತಹ ಅಫಿಡೇವಿಟ್ಗಳು ಕೆಲವೊಮ್ಮೆ
ಕೆಲವರು ಅದನ್ನ ಆಕ್ಟ್ ಮಾಡ್ಕೊಂಡು ಎತ್ಕೊಂತಾರಂತೆ. ಯಾವ RTI ಅಪ್ಲೈ ಮಾಡಲ್ಲ ಗುರು ಅಂತ ಯಾರೋ ನನ್ಗೆ ಹೇಳಿದ್ದು, ಗೊತ್ತಿಲ್ಲ ನನಗೆ. ಓಕೆ, ಹ್ಯಾಕ್ ಮಾಡೋರ ಬಿಟ್ಟವ್ರ. ಆಮೇಲೆ ಹ್ಯಾಕ್ ಮಾಡಿದ್ರೆ ಆ ಅಫಿಡೇವಿಟ್ಗಳು ಹೊರಗಡೆ ಹೋಗಿದ್ರೆ ರಾಜಕಾರಣಿಗಳದು ಮತ್ತೆ ಅಲ್ಲ, ನನ್ಗೆ ಯಾರೋ ಹ್ಯಾಕರ್ ಹೇಳಿದ್ದು, ಸಾರ್ ಹಂಗೆಲ್ಲ ಏನಿಲ್ಲ ಸರ್, ನಾನು ಹ್ಯಾಕ್ ಮಾಡ್ಬಿಡ್ತೀನಿ ಅಂತಂದ. ನನಗೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಿಜ ಅಂತ. ಬಟ್ ಹ್ಯಾಕ್ ಮಾಡಿ ಈ ಅಫಿಡೇವಿಟ್ಗಳು ಏನಾರು ಹ್ಯಾಕರ್ಗೆ ಸಿಕ್ಕಿ ಯಾರೋ ನಮ್ಮಂತರ ಕೈಗೆ ಸಿಕ್ಕಾಕೊಂಬಿಟ್ರು ಅಂತ ಹಬ್ಬ ಊರಬ್ಬ ಮಾಡ್ಬಿಡ್ತೀವಿ, ಕರ್ನಾಟಕದ ಹಬ್ಬ ಮಾಡ್ಬಿಡ್ತೀವಿ. ಏನೋ ನಮಸ್ಕಾರ, ಎಲ್ಲರಿಗೂ ಒಳ್ಳೇದಾಗ್ಲಿ. ನೆನ್ನೆ ನಿಮ್ಮೆಲ್ಲರ ಮನ ಹೃದಯ ಮಿಡಿದಿದೆ. ಏನೋ ಥ್ಯಾಂಕ್ಸ್. ಈ ಬಸವಣ್ಣನವರ ಕಲಬೇಡ ಕೊಲಬೇಡ, ಉಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ನಮ್ ಬಸವಣ್ಣನವ್ರು ಹೇಳಿರ್ರಿ. ಆ ವಚನಗಳನ್ನ ಕೇಳ್ತಾ ಇದ್ರೆ ಏನು ಕೇಳೋದೇ ಬೇಡ ಅನ್ಸುತ್ತೆ. ಆ ವಚನಗಳನ್ನ ಓದ್ಬಿಟ್ರೆ ಇಡೀ ಪ್ರಪಂಚದ ವ್ಯವಸ್ಥೆಯನ್ನ ತಿಳ್ಕೊಳೋ ಮಟ್ಟಕ್ಕೆ ನಮ್ಮ ಅಂದಿನ ಕಾಲದ ನಮ್ಮ ಹಿರಿಯರು, ಪೂರ್ವಜರು, ನಮ್ಮ ಗುರುಗಳು, ಇಟ್ ಇಸ್ ನಾಟ್ ದಾಟ್ ಈಸಿ. ಬಸವಣ್ಣ ಹೇಳದ್ನಲ್ಲ, ಮನೆ ಯಾರೋ ಹೇಳ್ತಾ ಇದ್ರು, ನಾವು ಇದಕ್ಕೆ ಹೋಗ್ಬೇಕು, ಏನಕ್ಕೆ ಅದೇ ಪ್ರಯಾಗ್ರಾಜ್ಗೆ ಹೋಗಿ ಅಲ್ಲೆಲ್ಲ ಇದರಲ್ಲಿ ಮುಳುಗ್ಬೇಕು ಅಂತ. ನಾವ್ ಹೇಳಿದ್ವಿ, ನಮಗ್ ಬೇಕಾಗಿರೋದು ಏನೋ ಅಲ್ಲಿಗಿಂತ ಕುಂಭಮೇಳಕ್ಕಿಂತ ಶರಣರ ಮೇಳವನ್ನ ಕರ್ನಾಟಕದಲ್ಲಿ ಮಾಡುವಂತ ಅವಶ್ಯಕತೆ ಹುಟ್ಟಾಕಿದೆ. ಯಾಕಂದ್ರೆ ನಮ್ಮ ಪರಂಪರೆಗಳನ್ನ ಮರೆತು ಬೇರೆ ಯಾವುದೋ ಪರಂಪರೆಗಳಿಗೆ ನಮ್ ಜನ ಅಳವಡಿಸ್ಕೊಳ್ಬಾರ್ದು. ಉತ್ತರ ಭಾರತದವ್ರು ಅವ್ರ ಪರಂಪರೆ ಮಾಡ್ಕೊಳ್ಳಿ, ಆದರೆ ಕರ್ನಾಟಕದವ್ರಿಗೆ ಬಸವ ಪರಂಪರೆ ಇದೆ. ಬಸವ ಕಲ್ಯಾಣದಲ್ಲಿ ಪ್ರತಿ ವರ್ಷ ಬಸವ ಪರಂಪರೆಯನ್ನು ಆಚರಿಸಬೇಕು, ವಚನಗಳ ಬಗ್ಗೆ ತಿಳಿಸ್ಬೇಕು, ಬಸವಣ್ಣವರ ಯೋಚನೆಗಳ ಬಗ್ಗೆ ತಿಳಿಸ್ಬೇಕು. ಅಲ್ಲ ಅಕ್ಕಮಹಾದೇವಿ, ಅಲ್ಲಮ್ಮ ಪ್ರಭು, ಇವರೆಲ್ಲ ಇಂಟೆಲೆಕ್ಚುಯಲ್ಸು. ಇದೇನು ಐ ಥಿಂಕ್ ಆ ಒಂದು ಮಂಟಪ ಅಂತ ಏನ್ ಮಾಡಿದ್ರು, ಏಕ ಮಂಟಪ ಅಂತ ಏನು ಅಂತ ಮಾಡಿದ್ರು. ಇಟ್ ಇಸ್ ದ ಫಸ್ಟ್ ಪಾರ್ಲಿಮೆಂಟ್ ಆಫ್ ದ ವರ್ಲ್ಡ್ ಅಂತ. 12ನೇ ಶತಮಾನದಲ್ಲಿ ಮೊದಲ ಪಾರ್ಲಿಮೆಂಟ್ ಮಾಡಿದಂತ ಕೀರ್ತಿ ಬಸವಣ್ಣನವರಿಗೆ ಹೋಗುತ್ತೆ. ಅದೇ ಪಾರ್ಲಿಮೆಂಟ್ ಅಲ್ಲಿ ಅಕ್ಕಮಹಾದೇವಿ ಹೆಣ್ಮಗಳು ನಗ್ನವಾಗಿ ಕೂದಲು ಬಿಟ್ಕೊಂಡು ಬಂದು ತನ್ನ ಪ್ರಸ್ತಾಪವನ್ನ ಮಾಡ್ತಾಳೆ. ವಚನಗಳ ಪ್ರಸ್ತಾಪ ಆಗುತ್ತೆ, ಅಲ್ಲಮ ಪ್ರಭು ಅವರ ವಿಚಾರಗಳ ಪ್ರಸ್ತಾಪ ಆಗುತ್ತೆ. ಎಂತೆಂತ ಇಂಟೆಲೆಕ್ಚುಯಲ್ಸ್ 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಇದ್ರು. ಅವರು ನಮ್ಗೆ ಜ್ಞಾನದ ಬೆಳಕು, ಇವತ್ತು ಜ್ಞಾನದ ಜ್ಯೋತಿ ಬಸವಣ್ಣವರ ವಿಚಾರಗಳು, ಅಕ್ಕಮಹಾದೇವಿ ವಿಚಾರ, ಈ ಎಲ್ಲಾ ವಿಚಾರಗಳ್ರಿ. ಇನ್ಫ್ಯಾಕ್ಟ್ ಒನಕೆ ಓಬವ್ವ ಆ ಹೀರೋಯಿಸಮ್ ಒಬ್ಬ ಹೆಣ್ಮಗಳಲ್ಲಿ ಇರ್ಬೇಕು ಅಂತಂದ್ರೆ, ಆ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ವಿಜಯನಗರದ ಸಾಮ್ರಾಜ್ಯದ ಸಮಯದಲ್ಲಿ ಅತಿ ಶ್ರೀಮಂತಿಕೆಯನ್ನು ಹೊಂದಿದ್ರಂತೆ. ವಿ ಆರ್ ದ ರಿಚೆಸ್ಟ್ ಎರಾ ಅಟ್ ದ ಟೈಮ್ ಆಫ್ ವಿಜಯನಗರ ಅಂತ ಹೇಳ್ತಾರೆ. ಗಂಗರ 600 ವರ್ಷ ಆಳಿದರೆ, ಒಡೆಯರ ಆಳಿದರೆ, ಕೆಂಪೇಗೌಡರ ಆಳಿದರೆ. ದೊಡ್ಡ ಇತಿಹಾಸ ಇರುವಂತ ಈ ಕರ್ನಾಟಕದಲ್ಲಿ ನಮ್ಮ ಪರಂಪರೆನೇ ಓದಕ್ಕೆ ನಮ್ ಜೀವನ ಪೂರ್ತಿ ಬೇಕಾಗಿದೆ. ಇದು ಅದಕ್ಕೋಸ್ಕರನೇ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ, ಕರ್ನಾಟಕದಲ್ಲಿ ಐ ಥಿಂಕ್ ಶರಣರ ಮೇಳ ಅಂತ ಶುರು ಮಾಡಬೇಕು. ನಾವೆಲ್ಲ ನಮ್ಮ ಪೂರ್ವಜರು ಕರ್ನಾಟಕದ ಇತಿಹಾಸದ ಐ ಥಿಂಕ್ ರಿಚ್ ಪರಂಪರೆಯನ್ನ ಉಳ್ಳವರನ್ನ ಈ ಒಂದು ಜನರೇಷನ್ಗೆ ತಿಳಿಸ್ಬೇಕು. ಪ್ರತಿ ವರ್ಷ ಬಸವ ಕಲ್ಯಾಣದಲ್ಲಿ ಶರಣರ ಮೇಳ ಅಂತ ಸರ್ಕಾರ ಮಾಡಬೇಕು. ನಾವು ಸಿದ್ದರಾಮಯ್ಯನವ್ರು ಕೇಳ್ಕೊಂತೀವಿ, ಪ್ರತಿ ವರ್ಷ ಬಸವ ಕಲ್ಯಾಣದಲ್ಲಿ ಶರಣರ ಮೇಳ ಅಂತ ಮಾಡ್ರಿ. ನಾವೆಲ್ಲ ಶರಣರೇ. ನಾವೆಲ್ಲ ಬೆಳಗ್ಗೆ ಆದ್ರೆ ನಮ್ ತಾತ ದೊಡ್ಡಬೈರಪ್ಪ ಅಂತ ಬೆಳಗ್ಗೆ ಎದ್ದು ಮುಖ ಎಲ್ಲ ಒಡ್ಸ್ಕೊಂಡು ಇಲ್ಲಿ ವಿಭೂತಿಯನ್ನ ಇಟ್ಕೊಂತ ಇದ್ರು. ಶರಣರಿ ನಾವೆಲ್ಲ, ಶರಣರ ಮಕ್ಕಳು, ಶರಣರ ಸಂತತಿ ನಾವೆಲ್ಲ. ಹಾಗಾಗಿ ಶರಣರ ಪರಂಪರೆಯನ್ನ, ಕರ್ನಾಟಕದ ಅತಿ ವೈಭೋಗದ ಶರಣರ ಪರಂಪರೆಯನ್ನ ಕರ್ನಾಟಕದ ಇವತ್ತಿನ ಜನತೆಗೆ ಪರಿಚಯ ಮಾಡಿಕೊಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು. ಶರಣರ ಮೇಳವನ್ನ ಬಸವ ಕಲ್ಯಾಣದವ್ರು ಅಲ್ಲೆಲ್ಲ ಒಂದ್ ಕಡೆ ಮಾಡಿದ್ರೆ, ಪ್ರತಿ ವರ್ಷಕ್ಕೊಮ್ಮೆ ಮಾಡಿದ್ರೆ ನಮಗೂ ಕೂಡ ನಮ್ಮ ಪರಂಪರೆಗಳನ್ನ ಅಬ್ಸರ್ವ್ ಮಾಡುವಂತ ಇಲ್ಲಿ ಇಂಟೆಲೆಕ್ಚುಯಲ್ಸ್ ನ, ಲೆಕ್ಚರ್ಸ್ ನ, ಇತಿಹಾಸಕಾರರನ್ನ ಕರೆಸಿ, ಆಮೇಲೆ ಅಲ್ಲಿ ಒಂಥರ ಕುಂಭಮೇಳದ ತರನೇ ಅಲ್ಲಿ ಅಲ್ಲಿ ಹಂಪೆನಲ್ಲಿ ಇದು ನದಿ ಎಲ್ಲ ಇದೆ, ಎಲ್ಲ ಒಂದ್ ಕಡೆ ಮಾಡಿದ್ರೆ ಇದು ಸರ್ಕಾರ, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಶರಣರ ಮೇಳವನ್ನ ಪ್ರತಿ ವರ್ಷ ಮಾಡ್ಲಿಕ್ಕೆ ಒಂದು ಸೈದ್ಧಾಂತಿಕ ಶುರುವನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ, ನಮ್ಮ ಕರ್ನಾಟಕದ ಪರಂಪರೆ ಯಾರಿಗಿಂತೂ ಕಮ್ಮಿ ಇಲ್ಲ. ನಮ್ಮ ಪರಂಪರೆಯನ್ನ ತಿಳಿದುಕೊಳ್ಳಲು, ಜೀರ್ಣಿಸಿಕೊಳ್ಳಲು, ಅರ್ಥ ಮಾಡಿಕೊಳ್ಳಲು ಇಡೀ ಜೀವನಮಾನವಾಗತ್ತೆ. ಬೇರೆ ಉತ್ತರ ಭಾರತದ ಪರಂಪರೆಗಳು ತಿಳ್ಕೊಳ್ಬೇಕು, ಬಟ್ ನಮ್ಮ ಪರಂಪರೆನೇ ಗೊತ್ತಿಲ್ದ್ರ ಬೇರೆಯವ್ರ ಪರಂಪರೆ ತಿಳ್ಕೊಂಡು ನಮ್ಮ ಪರಂಪರೆ
ಎಲ್ಲೋ ಒಂದ್ ಕಡೆ ಅದು ಕಸ ಆಗ್ಬಾರ್ದು ಅಂತ ಹೇಳುತ್ತಾ ಈ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. RTI ಆಕ್ಟ್ ಈಸ್ ಎ ಬ್ರಹ್ಮಾಸ್ತ್ರ. ಅದನ್ನ ಡೈಲ್ಯೂಟ್ ಮಾಡೋದ್ರಿಂದ ಯಾರಿಗೇನು ಪ್ರಯೋಜನ ಇಲ್ಲ, ಬದಲಾಗಿ ಭ್ರಷ್ಟಾಚಾರ ಜಾಸ್ತಿ ಆಗುತ್ತೆ. ಕರ್ನಾಟಕದಲ್ಲಿ ಶರಣರ ಮೇಳವನ್ನ, ಅಲ್ಲಿ ಕುಂಭಮೇಳ ಇದೆ, ಕುಂಭಮೇಳ ಉತ್ತರ ಭಾರತಕ್ಕಾದ್ರೆ ಕರ್ನಾಟಕಕ್ಕೆ ಶರಣರ ಮೇಳವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲರೂ ಉತ್ತರ ಕರ್ನಾಟಕದಲ್ಲಿ ಶುರು ಮಾಡಬೇಕು. ಪ್ರತಿ ವರ್ಷ ನಮ್ಮ ಶರಣರ ಮೇಳದಲ್ಲಿ ನಮ್ಮ ಕರ್ನಾಟಕದ ಗತ ವೈಭವವನ್ನ, ಇಲ್ಲಿನ ಪರಂಪರೆಯನ್ನ, ಇಲ್ಲಿನ ವಚನಗಳನ್ನ, ಇಲ್ಲಿನ ಸಂಸ್ಕೃತಿಯನ್ನ, ಇಲ್ಲಿನ ಶಕ್ತಿಯನ್ನ, ಇಲ್ಲಿನ ನಮ್ಮ ಪರಂಪರೆಗಳನ್ನ, ಇಲ್ಲಿನ ನಮ್ಮ ಪೂರ್ವಜರನ್ನ, ಇಲ್ಲಿನ ಇಂಟೆಲೆಕ್ಚುಯಲ್ಸ್ ಅನ್ನ ತಿಳಿಸ್ಕೊಡುವಂತ ಕಾರ್ಯವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಬೇಕು. ಬನ್ನಿ, ವಿ ಆರ್ ವೇಟಿಂಗ್ ಫಾರ್ ಕುಂಭಮೇಳಕ್ಕೆ. ಬೇಕಾದ್ರೆ DK ಶಿವಕುಮಾರ್ನ ಕಳಿಸಿ, ಸಮಸ್ಯೆ ಏನಿಲ್ಲ. ಆದರೆ ಕರ್ನಾಟಕದಲ್ಲಿ ಪ್ರತಿ ವರ್ಷ ಶರಣರ ಮೇಳವನ್ನ ಸರ್ಕಾರ ಶುರು ಮಾಡಬೇಕು. ಅದು ಉತ್ತರ ಕರ್ನಾಟಕದಲ್ಲೇ ಮಾಡ್ಬೇಕು. ಯಾಕಂದ್ರೆ ನಾವುಗಳು ಕೂಡ ಉತ್ತರ ಕರ್ನಾಟಕಕ್ಕೆ ಹೋಗಿ 1-2 ದಿವಸ ಇದ್ದು ಅಲ್ಲಿ ನದಿಗಳಲ್ಲಿ ಸ್ನಾನಗಿನ ಮಾಡಿ ನಮ್ಮ ಪರಂಪರೆಯನ್ನ ತಿಳ್ಕೊಳ್ಳುವಂತ ಒಂದು ಐ ಥಿಂಕ್ ಅವಕಾಶವನ್ನ ಸರ್ಕಾರ ಪ್ರತಿ ವರ್ಷ ಇನ್ಮೇಲೆ ಮಾಡಬೇಕು. ಪ್ರತಿ ವರ್ಷ ಕರ್ನಾಟಕದಲ್ಲಿ ಬೇಕಿದೆ ಶರಣರ ಮೇಳ, ಮಾಡುತ್ತೆ ಅಂತ ತಿಳ್ಕೊಂಡಿದ್ದೀವಿ ಕಾಂಗ್ರೆಸ್ ಸರ್ಕಾರ. ಧನ್ಯವಾದಗಳು. ನಾನು ನಿಮ್ಮ ಜಗದೀಶ್. ಸ್ವಲ್ಪ ಎಲ್ಲೋ ಹೋಗ್ಬೇಕು, ಹಾಗಾಗಿನೇ ಬೆಳಗ್ಗೆನೆ ಲೈವ್ ಮಾಡಿದೆ. ಥ್ಯಾಂಕ್ ಯು, ಲವ್ ಯು ಆಲ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.